ತಗೊಂಡು ಇಡಿ ಇಡಮ್ಮಲ್ಲಿ ರವಿ ಇಡೋ ತೆಗಿ ಎಲ್ಲೇ ತೆಗಿಯೋ ಅಮ್ಮ 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 ಟೈಮ್ ಆಗ್ತದೆ ಬೇಗ ಪೂಜೆ ಮಾಡಮ್ಮ. ಹ್ಞೂ ಕೊಡ ಅದು ಎತ್ಕೊಡಮ್ಮ. ನೀನೇ ವ್ರತ ಮಾಡ್ತಿರೋದು ನೀನು, ಪೂಜೆ ನೋಡಿದ್ರೆ ನಿಮ್ಮ ಅತ್ತೆ ಮಾಡ್ತಿದಾರ ಅಲ್ವೇ ಮೀನಾ? ಪೂಜೆ ಮಾಡ್ತಿರೋದು ನಮ್ಮನೇಲಿ, ಕಂಡವರೆಲ್ಲ ಮಾತಾಡ್ತಿದಾರೆ. ಮನೆ ಹಿರಿಯರಕ್ಕ, ಅವ್ರ ಮಂಗಳಾರತಿ ಮಾಡಿದ್ರೆ ನಮ್ಗೆ ಸಂತೋಷನೇ. ಜಾಗಮೈ ಪಾತಾಯಿ ನೀನೇ ಬೇಡ ಅತ್ತೆ, ನೀವೇ ಆರತಿ ಮಾಡಿ. ಯಾರ ಮಾತಿಗೆ ನೀನ್ ಯಾಕಮ್ಮ ತಲೆ ಕೆಡ್ಸ್ಕೊಂತೀಯ? ಮಾಡಮ್ಮ ಪೂಜೆ ನೀನು. ಕೊಡೋ ಹೇಳಿ ತಗೋಣಮ್ಮ, ತಗೊಂಡ್ ಮಾಡೋ. ತಲೆ ಕೆಡ್ಸ್ಕೊಂಡ್ ಕೂತ್ಕೊಂಡ್ರೆ ಪೂಜೆ ಆಗಲ್ಲ, ಮಾಡೋ. ಅಮ್ಮಮ್ಮ ಇದಕ್ಕೂ ಆರತಿ ಮಾಡ್ಬಿಡ. ಹಾಗೆ ಬಂದುವ ಸಜ್ಜಪ್ಪ ರವೆ ಉಂಡೆ ಇದೆಲ್ಲ ತಿಂದುವ ಹೋಗ್ತಾ ಇರ್ಬೇಕು, ಮಾತಾಡಬಾರ್ದು ಜಾಸ್ತಿ. ತಗೊಳ್ಳಿ ಮನೋಜ್, ಅದನ್ನ ತಗೊಳ್ಳಿ. ಅಮ್ಮಮ್ಮ ಮುಂದೆ ಬಾ. ಏನು? ಹೇಳ್ತೀನಿ ಅತ್ತೆ, ಇದನ್ನ ಓಪನ್ ಮಾಡಿ. ಏನಮ್ಮ ಇದು? ಓಪನ್ ಮಾಡಿ ಅತ್ತೆ. ಮನೋಜ್, ಕತ್ರಿ ಕುಡಿ. ಮಾಡಮ್ಮ, ಕತ್ರಿ ರೆಡಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ ನೋಡು. ಚಪ್ಪಲಿ ಹೊಡಿಲಿ. ವಿಷಯ ಆಯ್ತು, ಬೇಡ ಬಿಡ, ಹೊಡಿಬೇಡಲ್ಲಿ. ನೀನು ಓಪನ್ ಮಾಡಮ್ಮ. ಏನ್ ತಾಯಿ ಇದು? ಅತ್ತೆ ಹೆಸರಲ್ಲಿ ಆನ್ಲೈನ್ ಕೋರ್ಸ್ ಮಾವ, ಮೇಕಪ್ ಮಾಡೋದು ಹೇಳ್ಕೊಡ್ತೀನಿ. ಅದೇನದು ಬರೀ ಎಸ್ ಅಂತ ಇಟ್ಬಿಟ್ರದು? ಅಲ್ಲ, ಫುಲ್ ಹೆಸರು ಶಾಂತಿ ಅಂತ ಇಟ್ಬಿಟ್ರೆ ಆಗ್ ಬರೋದಿಲ್ಲ ಅಂತನ? ಅಯ್ಯೋ ಅತ್ತೆ, ನೀವ್ ಏನೇನೋ ಯೋಚನೆ ಮಾಡ್ಬೇಡಿ, ಇವ್ರು ಹೇಳಿದ್ರು ಅಂತ. ಎಸ್ ಅಂದ್ರೆ ಸಕ್ಸಸ್, ಎಸ್ ಅಂದ್ರೆ ಶಾಂತಿ, ಎಸ್ ಅಂದ್ರೆ ಸಕ್ರೆ, ಏನ್ ಬೇಕಾದ್ರೂ ಆಗ್ಬೋದು. ಓ, ಅಂದ್ರೆ ಅದು ಎಕ್ಸಾಕ್ಟ್ಲಿ ಶಾಂತಿ ಅಲ್ಲ ಅಂತ ಆಯ್ತು. ಲೇ, ಏನ ನಿಂದಲೇ? ಉದ್ದಾರನೂ ಆಗಲ್ಲ, ಉದ್ದಾರ ಆಗೋರು ಬಿಡಲ್ಲ. ಒಳ್ಳೆ ಕರ್ಮ ಆಗೋಯ್ತಪ್ಪ ನಿಂದು. ಕರ್ಮ ಅಲ್ಲಪ್ಪ, ಬೋರ್ಡ್ ಒಳಗಿರೋ ಮರ್ಮ. ಅಯ್ಯೋ ಹೋಗ್ಲಿ ಬಿಡಮ್ಮ, ಅವ್ನು ಏನೋ ಒಂದ್ ಹೇಳ್ತಿರ್ತಾನೆ. ರೋಹಿಣಿ, ಒಳ್ಳೇದಾಗ್ಲಿ ಕಣಮ್ಮ, ನೀನ್ ಇನ್ನು ಎತ್ತರ ಸ್ಥಾನಕ್ಕೆ ಬೆಳಿಬೇಕು. ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಮೇಯೋ ಹಾಲ್ ಮೇಲೆ ನಿಂತ್ಬಿಡಿ ಕೈ ಅಂತ. ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ಬಂದವ್ರಿಗೆಲ್ಲ ಪ್ರಸಾದ ಕೊಟ್ಟು ಕಳಿಸು ಬೇಗ. ಎಷ್ಟೋ ಮನೆಗೆ ಪ್ರಸಾದ ತಿಂದಿದ್ದೀನಿ, ಇಷ್ಟು ರುಚಿ ಎಲ್ಲೂ ಇಲ್ಲ ಮೀನಾ. ನನಗೆ ಇದೇ ಕೆಲಸ ಅಲ್ಲ, ಎಲ್ಲಾದ್ರೂ ಪ್ರಸಾದ ಕೊಡ್ತಿದಾರೆ ಅಂದ್ರೆ ಹೋಗಿ ಈಸ್ಕೊಂಡು ತಿನ್ಬಿಡು ಚೆನ್ನಾಗಿ. ನಿಮ್ ತರ ಶ್ರೀಮಂತರು ಕರಿತಾನೆ ಇರ್ತಾರೆ, ನಾವು ಹೋಗಲ್ಲ. ನೀನಿನ್ ತರ ಯಾರ್ ಪ್ರೀತಿ ತೋರಿಸ್ತಾರೋ ಅವ್ರ ಮನೆ ಮಾತ್ರ ಹೋಗೋದು. ಶಾಂತಿ ಬರ, ಇದೆಲ್ಲ ಬೇಕಿಲ್ಲ ನಿನ್ಗೆ. ನಾವ್ ಇಲ್ಲಿರ ಬೇಡ, ಬನ್ನಿ ವಾಪಸ್. ನೀನಾ ಬರ್ತೀವಮ್ಮ, ಬರ್ತೀವಿ ಮೀನಾ. ಒಂದು ನಿಮಿಷ ಬನ್ನಿ, ನಾಳೆ ನಿಮ್ಮನ್ನ ಕರಾಕ್ ಬಿಡ್ತೀನಿ. ಬನ್ನಿ. ದೊಡ್ಡ ಲಕ್ಪತಿಗ ಬೇಟಗಳವ್ರು ಕಾರಲ್ಲೇ ಹೋಗೋದು ಪಾಪ. ಅಲ್ಲ, ತಿನ್ನಕ್ ಬಿಟ್ರೆ ಬೇಟ ನಾಯಿಗಳ ತರ ತಿಂತಾರ, ಇವ್ರ ಕಾರ್ ಬೇರೆ ಕೇಡು. ಇದನ್ ತಿಂತಾ ಇದ್ರೆ ಬಾಯಿಂದ ಮಾತ್ ಬರಲ್ಲ, ಚೆನ್ನಾಗ್ ತಿನ್ನಿಯತ್ತೆ. ನೋಡಿದ್ರೇನ್ರಿ ಪಪ್ ನೋಡಿದ್ರೆ ಇವಳನ್ನ? ನನ್ನ ಬಾಯಿ ಮುಚ್ಚಕ್ಕೆ ಕಡುಬ್ನ ಬಾಯಿ ತುರ್ಕಿ ಅಂತ ಇದ್ದಾಳೆ. ಏನ್ ತಾಯಿ, ಅವಳಾಗಂತಾಳೆ ಅಂತ ನೀನು ಹಾಗೆ ಆಡದ? ಅವಳು ಬಾಯಿ ಮುಗ್ಸಕ್ಕೆ ಕಡುಬು ಸಾರಲ್ಲಮ್ಮ. ಈ ದೊಡ್ಡ ಬೂದುಂಬಳಕಾಯೋ ಸೀಗುಂಬಳಕಾಯಿನೋ ತಂದು ಬಾಯಿಗೆ ತುರ್ಕಿದ್ರೆ ಸುಮ್ಮನೆ ಆಗ್ತಾಳೆ ಅಲ್ವೇ? ಓ, ಅದು ಆಗಲ್ಲ. ಸೋರೆಕಾಯಿಯೂ ಹಾಕ್ಬೇಕಾಗುತ್ತೆ, ಅದು ಆಗಲ್ಲ. ಮೆಣಸಿನ್ಕಾಯಿ ತುರುಕ್ಬೇಕು. ನಿನಗೆ ಒಟ್ಟಲ್ಲಿ ಏನಾದ್ರು ಬಾಯಿ ತುರುಕ್ತಾ ಇದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಿ. ಬಂದವ್ರದ್ರಿಗೆ ಮಾನ ಕಳ್ಕತ್ತಿಯಲ್ಲ, ಬೇಕೇನೆ ಇದು? ಎಲ್ಲ ನೀನೇ ತಿನ್. ದೇವ್ರ ಪ್ರಸಾದ ಬಿಟ್ಟಿದ್ದಾಳೆ, ಇನ್ನೇನ್ ಕಾದಿದೆಯೋ ಅವಳಿಗೆ. ಅಜ್ಜಿ ತಾತ, ಬಾಪ ಸೂರ್ಯ, ಹೇಗಿದ್ದೀರಾ ದೊಡ್ಡವ್ರೆ? ಅವತ್ತು ನೀನ್ ಕೆಲ್ಸ ಕೊಟ್ಟಿದ್ ಗಳಿಗೆನಪ್ಪ ಮಾಡಿ ಮೀಗೋಷ್ಟು ಕೆಲ್ಸ ಸಿಕ್ಕಿದೆ. ಎಂತ ದೃಷ್ಟದ ಕೈನಪ್ಪ ನಿಂದು. ಈ ಕಣ್ಣಿಗೆ ದುರ್ಬಿನ್ ಹಾಕೊಂಡು ಕೈ ನೋಡ್ತಾರಲ್ಲ, ಅವನು ನನ್ನ ಕೈ ನೋಡ್ಬಿಟ್ಟು ನಿನ್ನ ಕೈಯಲ್ಲಿ ಬರೀ ಆಯಿಲು ಗ್ರೀಸು ಮಾತ್ರ ಮೆತ್ಕೊಂಡಿರೋದು, ನಿನ್ ಜೀವನದಲ್ಲೂ ಅದೇ ಇದೆ ಕಣೋ, ಹೋಗೋ ಉದ್ಧಾರ ಆಗಲ್ಲ ಅಯೋಗ್ಯ ಅಂತ ಬೈದ್ ಕಳಿಸ್ಬಿಟ್ಟಿದ್ದ. ನೋಡಿ, ನೀವೊಬ್ರೆ ನನ್ನ ಅದೃಷ್ಟದ ಕೈ ಎಂದಿದ್ದು. ಅಯ್ಯೋ ಅಜ್ಜಿ ತಾತ, ಇವ್ರು ಮಾತಾಡದೆ ಹೀಗೆ. ತಗೊಳ್ಳಿ ನೀವು. ಏನಮ್ಮ ಇದು? ತಾತನ್ಗೆ ಅಂತ ಹೊಸ ಪಂಚೆ, ನಿನ್ಗೆ ಸೀರೆ. ಇದೆಲ್ಲ ಯಾಕಮ್ಮ? ನಿಮಗ್ ಕೊಡ್ಬೇಕು ಅಂತ ಅನ್ಸ್ತು, ಅದಕ್ಕೆ ತಂದಿದೀವಿ, ತಗೊಳ್ಳಿ. ನೀವು ಕಷ್ಟಪಟ್ಟು ದುಡಿಯೋರೇ ಅಲ್ವಾ, ನಮ್ಮಿಂದ ನಿಮ್ಗೆ ಯಾಕೆ ಕಷ್ಟ ಅಂತ? ಅಯ್ಯೋ, ನಮ್ಗೆ ಯಾವ್ದೇ ರೀತಿ ಕಷ್ಟ ಇಲ್ಲ. ಇದು ಕೈ ಹಿಡೀರಿ, ಹಿಡೀರಿ ಅಜ್ಜಿ. ಹೌದಾ ಬಾ. ಇವಾಗ ನೀವು ನಮಗೆ ಆಶೀರ್ವಾದ ಮಾಡ್ಬೇಕಪ್ಪ, ಆಯ್ತಾ? ರೊಕ್ಕ ಚೆನ್ನಾಗಿರಪ್ಪ. ಜೀವನದಲ್ಲಿ ನೀವು ತುಂಬಾ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಪ್ಪ. ಸಾವಿರ ಗಡಿ ಉಂಟು, ಸಾಧನೆ ಗಡಿ ಉಂಟೆ. ಮನುಷ್ಯನ್ ಮೂಗಲ್ಲಿ ಗಾಳಿ ಹೋಗಿ ಬಂದು ಆಗದೆ ಅದೇ ಒಂದು ದೊಡ್ಡ ಸಾಧನೆ. ಬದುಕಬೇಕು, ಬದುಕೋದಕ್ ಬಿಡ್ಬೇಕು. ನಾವಂತೂ ಹಂಗಿದೀವಪ್ಪ, ನಮಗ ಸಾಕು. ಸರಿನಪ್ಪ, ಇದನ್ನ ತಗೋ. ಸರಿಯದ ಬರೀ ಕೈಲಿ ಯಾರಿಗೂ ಆಶೀರ್ವಾದ ಮಾಡಬಾರ್ದು ಅಂತಾರೆ, ಇದು ತಾತನ ಆಶೀರ್ವಾದ ಅಂತ ಅನ್ಕೋ. ತಾತ, ಇದು ಬರೀ ₹1, ನನ್ನ ಪಾಲಿಗಿದು ಕೋಟಿ ರೂಪಾಯಿ ಸಮ. ನನಗೆ ಇವತ್ತು ಒಂದು ವಿಶೇಷ ಇದೆ. ಏನ್ ಗೊತ್ತಾ? ಇವತ್ತು ನಮ್ಮ ಮನೇಲಿ ನಾವು ಬನ್ನಿ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಇರೇ, ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತಾ ಇದೀನಿ ಅವ್ರಿಗೆ. ಅದನ್ನ ಆಮೇಲೂ ಮಾತಾಡ್ಬೋದು. ನಡಿ, ನಿಮ್ ಜೊತೆ ಮಾತಾಡ್ಬೇಕು. ಒಂದ್ ನಿಮಿಷ ಬಂದ್. ಮೆತ್ತಿಗೆ ಕಣೆ. ಯಾಕೆ ಅಲ್ವೇ? ಅವ್ರಿಗೊಂದು ಮುಖ್ಯವಾದ ವಿಷಯ ಹೇಳ್ತಾ ಇದ್ದೆ ನಾನು. ನಿಂಗೆ ದರ ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟಿಲ್ಲ, ಏನ್ ಕತೆ? ಇನ್ನೇನ್ ಹೇಳ್ತೀರಾ? ಮನೇಲಿ ದೇವ್ರು ಕೂರಿಸ್ತಿದೀವಿ, ಬನ್ನಿ ಅಂತ ಹೇಳ್ತೀರಾ, ಅಷ್ಟೇ ತಾನೇ? ಎಕ್ಸಾಕ್ಟ್ಲಿ. ಅದೆಲ್ಲ ಏನು ಬೇಡ. ಏನಿನದೇ ಪಾಪ, ಅಜ್ಜಿ ತಾತ ಅಂತ ಬಾಯಿ ತುಂಬಾ ಕರಿತೀವ್ರನ್ನ ನೀನು. ಇವಾಗ ಮನೆ ಕರೆದ್ಬಿಟ್ಟು ಮೊಸರನ್ನ ಕೊಡಲ್ವೇನ ನೀನು? ನನ್ಗೂ ಆಸೆ ಇದೆ ರೀ,
ಆದ್ರೆ ಅತ್ತೆ ಇವ್ರಿಗೆ ಅವಮಾನ ಮಾಡ್ತಾರೆ. ಈ ವಯಸ್ಸಲ್ಲೂ ಸ್ವಾಭಿಮಾನದಲ್ಲಿ ಬದುಕ್ತಿರೋರು ಇವ್ರನ್ನ ಕರ್ಕೊಂಡು ಹೋಗಿ ಕಣ್ಣೀರ್ ಹಾಕ್ಸ್ಬಾರ್ದು ರೀ. ಇವಾಗ ಏನೇ ಸಕ್ಕರೆ ಅವ್ರಿಗೆ ಏನು ಅನ್ಬಾರ್ದು ಅಷ್ಟೇ ತಾನೆ. ನಾನ್ ಸಕ್ಕರೆ ಹತ್ರ ಮಾತಾಡ್ತೀನಿ ಹೋಗ. ಓ ನೀವ್ ಹೇಳ್ಬಿಟ್ರೆ ಅವ್ರು ಕೇಳ್ಬಿಡ್ತಾರಾ? ಕೇಳಿದ್ರೆ ಏನು ಬೇಕಾಗಿಲ್ಲ. ಅವ್ರೇನೋ ಅಂದ್ಬಿಡ್ತಾರೆ ಅಂತ ನಾವು ನಮ್ ಜೀವನ ಹೆಂಗಂದ್ರೆ ಬಳಕಾತ. ಹೋಗಲಿ ಸಕ್ಕರೆ ನಿನ್ನೂ ಬಾಯಿ ಬಂದಾಗ ಬೈತಾರೆ. ನೀನ್ ಸುಮ್ನೆ ಅಲ್ವಾ? ಅದು ನನ್ ಕರ್ಮ, ಏನು ಮಾಡಕ್ ಆಗಲ್ಲ. ಅಂದ್ರೆ ಏನೇ ನನ್ನ ಮದುವೆ ಆಗಿರೋದು ನಿನ್ ಕರ್ಮ ಅಂತನಾ? ನನ್ನ ಮದುವೆ ಆಗ್ಬಿಟ್ಟು ನಿನಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ, ಕಷ್ಟ ಅನ್ಬೋತಾ ನೀನು ಅಲ್ವಾ? ನಾನ್ ಯಾವಾಗ್ರಿ ಆತರ ಹೇಳ್ದೆ? ಅತ್ತೆ ಬಾಯ್ ಸುಮ್ನೆ ಇರಲ್ಲ ಅಂತ ಹೇಳ್ತಿರೋದಷ್ಟೇ. ಈ ನಡುವೆ ನೀವು ಅವ್ರ ರೀತಿನೇ ಆಡ್ತಿದ್ದೀರಾ. ಅಯ್ಯ ನೀನ್ ಆಯಿಲ್ ಪೇಸ್ಟ್ ನ ಪೆನಾಯಿಲ್ ಹಾಕೊಂಡು ತೊಳಿಯ ಅಲ್ವೇಲೆ? ಅಪ್ಪಂತರ ನಾನು ಬೇಕಾದ್ರೆ ಹೋಗು. DNA ಪ್ರಿಂಟು ಕಲರ್ ಜೆರಾಕ್ಸ್ ಏನ್ ಬೇಕಾದ್ರೆ ತಕ್ಷಣ ನೋಡ್ಕೋ. ಮಾವಂಗೆ ತಾಳ್ಮೆ ಜಾಸ್ತಿ, ನಿಮ್ ಹಾಗೆ ಸಣ್ಣ ಪುಟ್ಟದ್ಗೂ ಕೋಪ ಮಾಡ್ಕೊಳ್ಳಲ್ಲ. ಓಹೋ ಹಂಗ? ಸರಿ, ಹಂಗಂದ್ರೆ ನಾನು ನಮ್ಮ ಲಕ್ಷಣ ಬ್ರೀಡು. ಕಣ್ಣೆದ್ರೆ ಏನಾದ್ರು ತಪ್ಪು ಹೇಳ್ತಾ ಇದ್ರೆ ತಟ್ಟಿ ಮುಟ್ಟಿ 2 ಕೊಟ್ಟಿ ಕೇಳ್ಬಿಡು ಅಂತ ನಮ್ಮ ಲಕ್ಕಿ ಚಿಕ್ಕ ವಯಸ್ಸಲ್ಲಿ ಹೇಳ್ಬಿಟ್ಬಿಟ್ಟಿದ್ದಾರೆ. ನಾವ್ ಹಂಗೇನೆ. ಏನ್ ಇವಾಗ ಅದೆಲ್ಲ ಬಿಟ್ಟಾಕು ಬಾ. ಇವಾಗ ಅಜಿತ ಬೇಡ ಅಂತ ಹೇಳ್ತಿದ್ದೀನಲ್ವಾ? ಏನಮ್ಮ ಇದು ರೋಡಲ್ಲಿ ನಿಂತ್ಕೊಂಡು ಜಗಳ ಆಡ್ತಾ ಇದ್ದೀರಾ? ಗಂಡ ಹೆಂಡತಿ ಜಗಳ ಆದ್ಮೇಲೆ ಇದ್ದಿದ್ದೆ ಅಲ್ವಾ? ಅದನ್ನೆಲ್ಲ ಬೀದಿಗೆ ತರ್ತಾರ? ನಾವು ಆಗ್ಲಿಂದ ನೋಡ್ತಾ ಇದೀವಿ, ಇದೇನೇನ್ ಕಡಿಮೆ ಇಲ್ಲ. ಗಂಡನ್ ಎಷ್ಟು ದಬಾಯಿಸಿದ ಅಂತ ನೋಡು. ಜಗಳ ಇರಿದ್ರು ಮನೇಲಿ ಇಟ್ಕೊಳ್ಳಿ, ಬೀದಿಲಲ್ಲ. ಅದೇ ಸರ್, ನಾವು ಜಗಳ ಆಡ್ತಾ ಇಲ್ಲ ಸರ್. ನಾವು ಸುಮ್ನಿರಪ್ಪ, ನಾವು ಆಗಲೇ ನೋಡ್ತಾ ಇದೀವಿ. ಇಬ್ರುನು ಜೋರಾಗಿ ಜಗಳ ಆಡ್ತಾ ಇರೋದ್ನ. ಅಯ್ಯೋ ಅಕ್ಕ, ನೀವ್ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ನಾವ್ ಜಗಳ ಆಡ್ತಿಲ್ಲ, ಸುಮ್ನೆ ಮಾತಾಡ್ತಿದೀವಿ ಅಷ್ಟೇ. ಸರಿ ಹೋಯ್ತು, ಮಾತೆ ಹಿಂಗ್ ಆಡ್ತೀರಂದ್ರೆ ಜಗಳ ಹೆಂಗ್ ಆಡ್ಬೋದು? ಅಡೇ ಹೋಗೋಣ. ಸರಿ ಬಾ, ನಾನು ಅವ್ರನ್ನ ಕರಿತೀನಿ. ಜಿ ಈ ವಯಸ್ಸಲ್ಲಿ ಅವ್ರಿಗೆ ಅವಮಾನ ಆಗೋದ್ ಬೇಕಾ? ಬೇಡ ರೀ, ಕರ್ಕೊಂಡ್ ಹೋಗೋದ್ ಬೇಡ. ಸರಿ ಆಯ್ತು, ಓಡ ಬಾ. ಎಲ್ಲಪ್ಪ ಹೋಗಿದ್ರಿ? ಏನಾದ್ರು ಸಮಸ್ಯೆನಾ? ಸಮಸ್ಯೆ ಎಲ್ಲ ಏನಿಲ್ಲ. ನಿಮ್ನ ಒಂದ್ ಕಡೆ ಕರ್ಕೊಂಡ್ ಹೋಗ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಇವಳಿದಾಳಲ್ಲ ಇವಳು, ಪಾಪ ವಯಸ್ಸಾಗಿರೋರ್ನ ಅಲ್ಲೆಲ್ಲ ಕರ್ಕೊಂಡ್ ಹೋಗೋದ್ ಬೇಡ, ಸುಮ್ನೆ ಅವ್ರಿಗೆ ಯಾಕೆ ಕಷ್ಟ ಕೊಡೋದು ಅಂತ ನನಗೆ ಹೇಳಿದ್ಲು. ನಾನು ಇನ್ನೇನ್ ಮಾಡೋದು, ಸುಮ್ನೆ ಅದಷ್ಟೇ. ಅದು ನಿಜನೇನಪ್ಪ, ನಮಗೂ ಕೆಲ್ಸ ಇದೆ ಅಲ್ವಾ? ಎಲ್ಲ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡ್ರಿ? ಅಯ್ಯೋ ಅದೆಲ್ಲ ಏನು ಇಲ್ಲ ಅಜ್ಜಿ. ನಿಮ್ಮನ್ನ ಕಾರಲ್ಲಿ ಊರೆಲ್ಲ ಸುತ್ತಾಡ್ಸಿ, ಹೋಟ್ಲಿಗೆ ಹೋಗಿ ಊಟ ಮಾಡಿಸಿ ಕರ್ಕೊಂಡ್ ಬರೋಣ ಅಂತ ಅನ್ಕೊಂಡ್ವಿ. ಇನ್ನೊಂದ್ ದಿನ ಖಂಡಿತವಾಗ್ಲೂ ಹೋಗೋಣ. ನಮಗೋಸ್ಕರ ಇಷ್ಟೆಲ್ಲ ಮಾಡ್ಬೇಕು ಅನ್ಕೊಂಡೇನಮ್ಮ. ನಿಂದು ಒಳ್ಳೆ ಮನಸ್ಸು ಕಣ. ಮಹಾರಾಜನಂತ ಮನ್ಸಿರೋ ಗಂಡ ಸಿಕ್ಕಿದ್ದಾನಮ್ಮ ನಿನ್ಗೆ. ನೀನು ಸಂತೋಷವಾಗಿರ್ತೀಯ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಇದೆಲ್ಲ ಇವಳಿಗೆ ಗೊತ್ತಾಗದೇ ಇಲ್ಲ. ಸರಿ ಆಯ್ತು, ನಾವ್ ನೋಡ್ತೀವಿ. ಒಳ್ಳೇದಪ್ಪ. ಅಜ್ಜಿ ತಾತ, ನಾವ್ ಹೋಗಿ ಬರ್ತೀವಿ. ತಗೊಳ. ಲೈ, ಏನೇ ಯೋಚನೆ ಮಾಡ್ತಾ ಇದ್ಯಾ? ಸೂರ್ಯನ್ ಮೊಬೈಲ್ ಅಲ್ಲಿ ಇರೋ ವಿಡಿಯೋನ ಹೇಗ್ ತಗೊಳ್ಳೋದು? 2 ದಿನದಿಂದ ಟ್ರೈ ಮಾಡ್ತಾ ಇದ್ಯಾ, ಎಲ್ಲಾ ಪ್ಲಾನು ಫ್ಲಾಪ್ ಆಗಿದೆ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ನಿಮ್ಗೆ ಸ್ವಲ್ಪ ದುಡ್ಡು ಕಳಿಸ್ತೀನಿ ಕಡೆ. ನೀನು ಕೆಲವೊಂದು ಐಟಮ್ಸ್ ನ ತರ್ಬೇಕು. ಐಟಮ್ಸಾ? ಏನ್ ಐಟಮ್ಸ್? ಇವತ್ತು ಪೂಜೆಯಲ್ಲಿ ಒಂದು ಇವೆಂಟ್ ಇರುತ್ತೆ ನನ್ ಕಡೆಯಿಂದ ಅಂತ ಹೇಳಿದ್ದೆ, ನೆನ್ಪಿದ್ಯಾ? ಇವತ್ತು ನಾನು ಡಾನ್ಸ್ ಮಾಡಿ ಅದಕ್ಕೆ ಕೆಲವೊಂದು ಐಟಮ್ಸ್ ಬೇಕು. ಅಂದ್ರೆ ಕೋಲಾಟಕ್ಕೆ ಕೋಲುಗಳು ಬೇಕು, ಅದನ್ನ ತಗೊಂಡ್ಬರ್ಬೇಕು ನೀನು. ಪರವಾಗಿಲ್ಲ ಕಣೆ, ಇಷ್ಟು ಟೆನ್ಷನ್ ಅಲ್ಲೂ ಕೋಲಾಟ ಆಡ್ತೀನಿ ಅಂತ ಇದೆಯಾ? ಲೂಸು. ಅದೇ ಕಣೆ ನನ್ ಪ್ಲಾನು. ಆ ಸೂರ್ಯ ನೀನ ಏನೇ ಮಾಡ್ತಿದ್ರು ಅದನ್ನ ವಿಡಿಯೋ ಮಾಡ್ತಿದ್ದಾನೆ. ಈಗ ನಾನ್ ಡ್ಯಾನ್ಸ್ ಮಾಡೋದು, ಅವಳು ನನ್ ಜೊತೆಗೆ ಡ್ಯಾನ್ಸ್ ಮಾಡ್ತಾಳೆ. ಆಗ ಅವನು ಅದನ್ನ ವಿಡಿಯೋ ಮಾಡ್ತಾನೆ. ಅದು ನೀನ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನ್ ವಿಡಿಯೋ ತಗೋತೀನಿ ಅಂತ ನೀನ್ ಫೋನ್ ತಗೋ. ನಾನ್ ಕೇಳಿದ ತಕ್ಷಣ ಅವ್ನ್ ಫೋನ್ ಕೊಟ್ಬಿಡ್ತಾನ? ಅಮ್ಮ ದಡ್ಡಿ, ದಡ್ಡಿ ಕಡೆ ನೀನು. ಅವನ ಹತ್ರ ಫೋನ್ ತಗೊಂಡು ವಿಡಿಯೋ ಮಾಡ್ತೀನಿ ಅಂತ ಹೇಳು. ಆಮೇಲೆ ನಮಗ್ ಬೇಕಾಗಿರೋ ವಿಡಿಯೋನ ಒಂದ ನಿನಗ್ ಕಳ್ಸ್ಕೊ, ಇಲ್ಲ ನನಗ್ ಕಳ್ಸೋ. ನಾನೇನೋ ಚೆನ್ನಾಗಿದೆ ಕಣೆ, ಆದ್ರೆ ವರ್ಕೌಟ್ ಆಗುತ್ತಾ? ವರ್ಕೌಟ್ ಆಗ್ಲೇಬೇಕು ಕಣೆ. ಆ ದಿನೇಶನ್ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಆ ಸೂರ್ಯ ಏನಾದ್ರು ದಿನೇಶನ್ ಬಗ್ಗೆ ತಿಳ್ಕೊಂಡ್ಬಿಟ್ರೆ ನಮ್ ಕತೆ ಗೋವಿಂದ. ಅರ್ಥ ಆಯ್ತು. ಸೊ ನಾವು ಈ ವಿಡಿಯೋನ ಸುಬ್ಬನ್ ಕೈ ಕೊಟ್ರೆ ಸುಬ್ಬ ಏನಾದ್ರೂ ಆ ದಿನೇಶನ್ಗೆ ಮಾಡ್ತಾನೆ. ಇದೇ ತಾನೇ ಪ್ಲಾನ್. ಸೂಪರ್ ಕಣೆ. ಅಪ್ಪ ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಲ್ಲ. ಲೇ ಪೂಜಾ, ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ನ ಮಾತ್ರ ಮಿಸ್ ಮಾಡ್ಕೋಬಾರ್ದು ಕಣೆ. ಹೌದ್ಯಾ? ಏನ್ ಯೋಚನೆ ಮಾಡ್ತಾ ಇದೆಯಪ್ಪ? ಓಹೋ ಬಾಪ, ಒಂದ್ ಇಂಪಾರ್ಟೆಂಟ್ ಮ್ಯಾಟರ್ ಇದೆ ಅಲ್ಲಪ್ಪ. ಯಾವುದೇ ಫಂಕ್ಷನ್ ಇರ್ಲಿ, ಅರ್ಶನ ಕುಂಕುಮ, ವೀಳ್ಯದೆಲೆ, ಅಡಿಕೆ, ಸೀರೆ, ಬ್ಲೌಸ್ ಪೀಸು ಬರೀ ಹೆಣ್ಮಕ್ಳು ಮಾತ್ರ ಕೊಡ್ತಾರಲ್ಲ. ಈ ಮನೆ ಹಾಳು ಗಂಡು ಮಕ್ಳಿಗೆ ಏನು ಇಲ್ಲವ್ರ? ನೀನೇ ಹೇಳಿದಿಲ್ಲ ಮನೆ ಹಾಳು ಗಂಡು ಮಕ್ಳು. ಹಂಗಂದ್ರೆ ಗಂಡು ಮಕ್ಳು ಮನೆ ಹಾಳು ನನ್ ಮಕ್ಳ? ಸುಮ್ಮನೆ ಹಾಗದೆ ಕಣ. ಮನೆ ಹಾಳು ಅಂತಂದ್ರೆ ಅದು ಹಾಳು ಮಕ್ಳು ಅಂತಲ್ಲ, ಆಳು ಮಕ್ಕಳು ಅಂತ. ದುಡಿಯೋರು, ಮನೆ ಕೆಲಸ ಮಾಡೋರು ಅಂತ ಅವ್ರನ್ನ ಎತ್ತುಗೋರಿಸ್ತಾರೆ. ಯಾಕೆ ಗೊತ್ತಾ? ಎತ್ತುಗಳು ಹೊಲ ಉಳಕ್ಕಷ್ಟೇ ಪಾಪ, ಅದ್ರಲ್ಲಿ ಬೆಳೆದಿದ್ದನ್ನ ಅವು ತಿನ್ನಕ್ ಹಕ್ಕಿ ಇರಲ್ಲ ನೋಡು, ಗಂಡು ಮಕ್ಳು ಹಾಗೆ. ನಮಸ್ಕಾರ. ಓ ನಮಸ್ಕಾರ ತಾಯಿ. ಬನ್ನಿ. ಬಿಗ್ರೆ ಬನ್ನಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬಿಗ್ರೆ, ನೀವ್ ಹೇಗಿದ್ದೀರಾ? ಅತ್ತೆ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಅತ್ತೆ. ನಿಮ್ ಯಜಮಾನ್ರು ಬಂದಿಲ್ಲ? ಅವ್ರಿಗೆ ಅಡಿಕೆ ಬಿಸ್ನೆಸ್ ಅಡಕ್ಮಾರ್ನಲ್ಲಿ ಕೂತ್ಕೊಳ್ಳೋ, ಮಧ್ಯದಲ್ಲಿ ತಲೆ ಹಾಕ್ಬೇಡ ಅಂತ ಹೇಳಿಲ್ವಾ ನನಗೆ? ಸತ್ಯನೇ ಹೇಳ್ತೀನಿ, ಇಲ್ಲಿಗೆ ಬಂದ್ರೆ ಕೆಲವರು ಅವಮಾನ ಮಾಡ್ತಾರೆ. ಲೈಫಲ್ಲಿ ಯಾವತ್ತು
ಅವಮರ್ಯಾದೆ ಅನುಭವಿಸಿಲ್ಲ ಅವರು. ಹಂಗ ಇರ್ಲಿ ಇರ್ಲಿ ಇರ್ಲಿ, ನಮ್ಗೆ ಒಳ್ಳೇದಾಯ್ತು. ಅಲ್ಲ, ಈ ಕೆಲವರು ಅಂತಂದ್ರಲ್ಲ, ಅದ್ರ ಬದಲು ಡೈರೆಕ್ಟ್ ಆಗಿ ಸೂರ್ಯ ಅಂತ ನನ್ನ ಹೆಸರು ಹೇಳ್ಬೋದಾಗಿತ್ತು. ಹೌದಪ್ಪ, ನೀನೇನೆ ಸಮಾಧಾನನಾ? ಯಾಕಂಟಿ ಇವ್ರು ಯಾರಿಗೂ ಸುಮ್ನೆ ಅವಮಾನ ಮಾಡಲ್ಲ. ಕಾಲ್ ಕೇರ್ಕೊಂಡ್ ಜಗ್ಲಕ್ ಬಂದ್ರೆ ಬುದ್ಧಿ ಕಲ್ಸ್ತಾರಷ್ಟೇ. ಸುಮ್ನೆ ಇದ್ರೆ ಇವ್ರೇನು ಗಲಾಟೆ ಮಾಡ್ತಾರೆ ಹೇಳಿ? ನೀನಾ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅಲ್ಲ, ನನ್ ಗಂಡನ್ ಬಗ್ಗೆ ಕೇವಲವಾಗಿ ಮಾತಾಡ್ಬೋದಾತ ಇವ್ರು? ಇರೋದನ್ನೇ ತಾನೇ ಹೇಳಿದ್ದು. ಬೀಗ್ರೆ ನೀವ್ ಬನ್ನಿ ಬನ್ನಿ. ಅಯ್ಯೋ, ಅವ್ರ ಏನಾದ್ರು ಅಂತಾರೆ, ಬನ್ನಿ ಕುತ್ಕೊಳ್ಳಿ. ಶ್ರುತಿ, ನಿಮ್ಮ ಅಪ್ಪನ್ ಕರಿ ಅಂತ ಹೇಳಿದ್ದೆ ತಾನೆ? ನಾನ್ ಕರ್ದಿದ್ದೆ, ಅವ್ರು ಬರ್ಲಿಲ್ಲ. ಅದ್ರ ನಂದೇನ್ ತಪ್ಪಿದೆ? ಸರಿ, ಒಂದ್ ಫೋನ್ ಮಾಡ್ಕೊಳ್ಳಿ. ನನ್ನ ಹತ್ರ ಫೋನು ಇದೆ, ಅವ್ರ ನಂಬರು. ನೀನೇ ಬೇಕಾದ್ರೆ ಕಾಲ್ ಮಾಡಿ ಕರಿ. ಶ್ರುತಿ, ಶೂರಪ್ಪ ನಮ್ಮಪ್ಪನ. ನೀ ಯಾಕೆ ಇಷ್ಟೊತ್ತು? ನೀನೇ ಮಾಡ್ಲಿ, ಅದು ಲೇಟ್ ಆಗೋಯ್ತು. ಸರಿ ತಂದಲ್ಲ, ವೆರಿ ಗುಡ್ ಪೂಜಾ. ಕದ ಮಾಡಿ. ರೋಹಿಣಿ, ಏನದು ಗುಸು ಗುಸು ಪಿಸು ಪಿಸು? ಅದು 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 ಯಾವ್ದು? ಈ ಕೋಲ್ಗಳನ್ನ ತರೋದಕ್ಕೆ ಹೇಳಿದ್ದೆ. ಅದು ಏನಕ್ಕಿದೆಲ್ಲ ಏನಕ್ಕೆ ಆಡ್ಬೇಕು? ಇಡೀ ಮನೋಜ್, ಅದನ್ನೆಲ್ಲ ನೀವು ಮೀನವ್ರನ್ನ ಕೇಳಿ, ಅವರೇ ತರ್ಸೋದಕ್ಕೆ ಹೇಳಿದ್ದು. ಯಾಕೆ ಅವಳು ಜಾಸ್ತಿ ಆಯ್ತು? ಒಂದ್ ಕಡೆ ಪೂಜೆ ಅಂತಾಳೆ, ಒಂದ್ ಕಡೆ ಹೋಮ ಅಂತಾಳೆ, ಒಂದ್ ಕಡೆ ವ್ರತ ಅಂತಾಳೆ, ಒಂದ್ ಕಡೆ ಕೋಲಾಟ ಅಂತ ಇದ್ದಾಳೆ. ಇರೋ ಮಾಡ್ತೀವಿ. ಮನೆ ಕಡೆ ಮೀನಾ, ಏನದು ಕೋಲ್ಗಳು? ಚೇಷ್ಟೆಗಳು ಸುಮ್ನೆನೇ ಇರಲ್ಲ ಅನ್ಸುತ್ತೆ ಉಳ್ತಾರೆ. ಈ ದೇವಿ ಸ್ತೋತ್ರ ಪ್ರಿಯೆ, ಸಂಗೀತ ಪ್ರಿಯೆ, ನಾಟ್ಯ ಪ್ರಿಯೆ. ಹಾಡಿ ಕುಂಡು ಕುಪ್ಪಳಿಸಿ ನೀನ್ ನಮ್ ಮನೆಗ್ ಬಂದಿರೋದು ನಮ್ಗೆಲ್ರಿಗೂ ಸಂತೋಷ ಅಂತ ತಿಳಿಸ್ಬೇಕು. ಆಗ ಆ ದೇವಿ ಸಂತೋಷದಿಂದ ಹರಿಸ್ತಾಳೆ. ಏನೇ ಒಂದ್ಸಲ ಆನು ಯಾಕತೆ? ಶ್ರೀಕೃಷ್ಣ ಪರಮಾತ್ಮ ಬಾಯಲ್ಲಿ ಭೂಮಂಡಲ ತೋರಿಸದಂತೆ, ಹಾಗೆ ನೀನು ಎಲ್ಲ ಗೊತ್ತಲ್ವಾ ನಿನ್ಗೆ? ಆಯ್ತಾಯ್ತು, ದೇವ್ರು ಪೂಜೆ ಭಕ್ತಿ ಅಂದ್ರೆ ನನಗೆ ನಿನಗಿಂತ ಜಾಸ್ತಿ. ಅದೇನ್ ಮಾಡ್ತಿರೋ ಎಲ್ರು ಸೇರ್ಕೊಂಡ್ ಮಾಡಿ. ಇನ್ನು ಈ ಕಣ್ಗಳು ಅದೇನೇನ್ ನೋಡ್ಬೇಕು ಏನೋ. ಸರಿಯತೆ. ನಮಸ್ತೆ ಮಾಸ್ತರ್. ನಮಸ್ತೆ ನಮಸ್ತೆ, ಬಾಪ ಬಾಪ ಬಾಪ. ಮೀನಾ, ನನ್ ಸ್ಟೂಡೆಂಟ್ಸ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಇವ್ರು ಡ್ಯಾನ್ಸಿಗೆ ಸೇರ್ಸ್ಕೊ. ನೀನ್ ಒಬ್ರೆ ತಕತೆ ತಕತೆ ಅಂತ ಕುಣಿತಿರ್ಬೇಡ, ಆಯ್ತಾ? ಹಾ, ಬನ್ನಿ ಬನ್ನಿ ಬನ್ನಿ, ಕುತ್ಕೊಳ್ಳಿ ಕುತ್ಕೊಳ್ಳಿ. ಕುತ್ಕೊಳ್ಳಪ್ಪ, ಜಾಗ ಕೊಡಿ. ರಾಜಾ, ಹೇಳಮ್ಮ ಮೀನೆ, ಹೇಳಮ್ಮ. ಹೇಳ್ತೀನಿ. ಏನಯ್ಯ ನೀನ ಯಾವಾಗ್ಲೂ ಲೇಡೀಸ್ ಲೇಡೀಸ್ ಅಂತ ಲೇಡೀಸ್ ಜೊತೆಗೆ ಇರ್ತೀಯ? ಹಾಗೇನು ಇಲ್ವಲ್ಲ ಸರ್? ನಮಗೂ ಕಂಡಿದೆ, ಎಲ್ಲಾ ಕಾಣ್ತದೆ. ಈ ಕಡೆ ಬಾ ನೀನು, ಈ ಕಡೆ ಬಾ. ಇಲ್ಲಿರ್ಬೇಡ, ನಮ್ಮಣ್ಣ ಮನೋಜ ಇದ್ದಾನೆ, ಅವ್ನ್ ಪಕ್ಕ ನಿಂತ್ಕೊಂಡು ಮಾತಾಡ್ಸೋಣ. ಹಲೋ, ನನ್ ಹಲೋಗಿಲ್ಲ ಎಲ್ಲ ಹೇಳಲ್ಲಪ್ಪ. ಯಾಕೆ ಹೇಳ್ಬೇಕು? ಬೇಡ ಬಿಡಿ. ಏನ್ ಬೇಡ, ಇನ್ನೊಂದು ಇವಾಗ ಹೇಳ್ತೀನಿ. ಹಲೋ ಹಲೋ, ಸಾಯ್ತವ್ ನೀವು. ಏನ್ ಬಾಸು, ಎಂಟರ್ಟೈನ್ಮೆಂಟ್ ಚೆನ್ನಾಗಿದ್ಯಾ? ಇಲ್ಲೇ ಇರು, ಇನ್ನು ಮಜಾ ಸಿಗತ್ತೆ. ಇದನ್ನ ನಿಂಗೆ ಲೇಡೀಸ್ ಹತ್ರ ಸಿಗತ್ತಾ? ಇಟ್ಟುವರೆಗೆ ಇಲ್ಲೇ ಇದ್ರೆ ಏನೋ ಸ್ವಲ್ಪತ್ತಿಗೆ ಮೆಂಟಾಗ ಹೋಗ್ತಾನ ಅವನು. ಮತ್ತೆ ಅವ್ನ ಹಂಗೆ ನೀನ್ ಹೋಗಿ ಕುತ್ಕೊಳಪ್ಪ, ಹೋಗು. ಹಲೋ ಮನೋಜ, ಸುಮ್ನೆ ಕುತ್ಕೊಳ್ಳೋ. ಏನಮ್ಮ ನೆಟ್ವರ್ಕ್ ಸಿಗ್ತಾ ಇಲ್ಲ ಇದು. ರೋಹಿಣಿ ಅವರೇ, ಶ್ರುತಿ, ನೀವಿಬ್ರು ಡ್ಯಾನ್ಸ್ ಮಾಡ್ತೀರಾ ಅಲ್ವಾ? ಹಾ, ನನಗ್ ಡ್ಯಾನ್ಸ್ ಬರುತ್ತೆ, ನಾನು ಮಾಡ್ತೀನಿ. ನನ್ ಜೊತೆ ಪೂಜಾನು ಮಾಡ್ತಾಳೆ. ಚಲುವ ಎಚ್ಚಲುವೋ ತಾನಿದ್ದಂಗನ್ನ ತಿನ್ಮ ಯಾರು